ಸ್ನೇಹಿತರೆ ಇವತ್ತು ನಾವು ಚೆಕ್ ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಚೆಕ್ಕಿನ ಕೆಲವೊಂದು ಡೀಟೇಲ್ಸ್ ಇರುತ್ತೆ ಇಲ್ಲಿ ನೋಡಿ. ಇದು ಕೆಲವೊಂದು ಬ್ಯಾಂಕಿಂದ ಅಡ್ರೆಸ್ ಇರುತ್ತೆ, ಇಲ್ಲಿ IFSC ಕೋಡ್ ಇರುತ್ತದೆ. ಅದಾದಮೇಲೆ ಸ್ನೇಹಿತರೆ ಕೆಳಗಡೆ ಅಕೌಂಟ್ ನಂಬರ್ ಇರ್ತದೆ. ಅದಾದಮೇಲೆ ಸ್ನೇಹಿತರೆ ಕೆಳಗಡೆ ಇಲ್ಲಿ ಚೆಕ್ ನಂಬರ್ ಇರ್ತದೆ. ಮತ್ತು ಇಲ್ಲಿ 31 ಇದೆಯಲ್ಲ, ಇದು ಸೇವಿಂಗ್ ಅಕೌಂಟ್ ಅಂತ ಅರ್ಥ. ಆಮೇಲೆ 29 ಏನಾದರೂ ಇದ್ದರೆ ಸ್ನೇಹಿತರೆ ಇದು ಕರೆಂಟ್ ಅಕೌಂಟ್ ಅಂತ ಅರ್ಥ ಸ್ನೇಹಿತರೆ ಮೇಲುಗಡೆ ಡೇಟ್ ಇರುತ್ತೆ ಸ್ನೇಹಿತರೆ. ಆಮೇಲೆ ಕೆಳಗಡೆ ಇಲ್ಲಿ ಪೇ ಅಂತ ಇರುತ್ತೆ, ಇಲ್ಲಿ ರುಪೀಸ್ ಅಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಾವೇನು ಮಾಡಬೇಕು, ವರ್ಡಲ್ಲಿ ಅಮೌಂಟ್ ಹಾಕಬೇಕಾಗತ್ತಾ, ಇಲ್ಲಿ ನಂಬರ್ಸ್ ಎಲ್ಲ ಹಾಕಬೇಕಾಗತ್ತೆ ಸ್ನೇಹಿತರೆ. ಈ ಥರ ಕೆಲವೊಂದು ಚೆಕ್ಕಿನ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಡೇಟ್ ಹಾಕಬೇಕಾಗತ್ತೆ. ಅಂದರೆ ನಾನು 26/5/2025 ಹಾಕಿದ್ದೀನಿ. ಅಂದರೆ ಸ್ನೇಹಿತರೆ ಈ ಡೇಟಿಗೆ 90 ದಿನ ತನಕ ವ್ಯಾಲಿಡಿಟಿ ಇರುತ್ತೆ ಚೆಕ್ಕಿಂದು. ಅದಾದಮೇಲೆ ಸ್ನೇಹಿತರೆ 91 ದಿನ ಏನಾದರೂ ಆದರೆ ಅವಾಗ ಚೆಕ್ಕಿನ ಡೇಟ್ ಎಕ್ಸ್ಪೈರ್ ಆಗುತ್ತೆ. ಅದಾದಮೇಲೆ ಸ್ನೇಹಿತರೆ ಇಲ್ಲಿ ಏನಿದೆ ಅಂದರೆ ಪೇ ಅಂತಿದೆಯಲ್ಲ, ಈ ಪೇ ಮೇಲೆ ನಾವೇನು ಮಾಡಬೇಕು, ನಾವು ಸ್ವತಃ ಅಮೌಂಟ್ ವಿಡ್ರಾಲ್ ಮಾಡಿದ್ರೆ ಸ್ನೇಹಿತರೆ ಅವಾಗ ಏನು ಮಾಡಬೇಕು, ನಾವು ಸೆಲ್ಫ್ ಅಂತ ಬರೀಬೇಕು. ಇಲ್ಲ ಸ್ನೇಹಿತರೆ ನಾವು ಯಾರಿಗಾದರೂ ಚೆಕ್ಕನ್ನು ಕೊಡ್ತಾ ಇದ್ದೀವಿ ಅಂದರೆ ಸ್ನೇಹಿತರೆ ಅವಾಗ ನಾವೇನು ಮಾಡಬೇಕು, ಅವ್ರ ಹೆಸರನ್ನು ಬರೀಬೇಕಾಗತ್ತಾ. ಥರ್ಡ್ ಪಾರ್ಟಿಗೆ ಏನಾದರೂ ಕೊಟ್ಟರೆ ಅವ್ರ ಹೆಸರು ಬರೀಬೇಕಾಗತ್ತಾ. ನಾವು ಸ್ವತಃ ವಿಡ್ರಾಲ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಸೆಲ್ಫ್ ಅಂತ ಬರೀಬೇಕಾಗತ್ತೆ ಸ್ನೇಹಿತರೆ. ನಾನು ಏನು ಮಾಡ್ತೀನಿ, ಸೆಲ್ಫ್ ಅಂತ ಹಾಕ್ತೀನಿ ಸ್ನೇಹಿತರೆ. ಇಲ್ಲಿ ಅಮೌಂಟ್ ಎಷ್ಟಿದೆ ಅಂದರೆ ನಾನು ಒಂದು 50,000 ನಾನು ವಿಡ್ರಾಲ್ ಮಾಡ್ತೀನಿ ಅಂತ ಹಾಕ್ತೀನಿ. 50,000. ಈ 50,000 ಇದೆಯಲ್ಲ, ಇಲ್ಲಿ ನಾವು ಏನು ಮಾಡಬೇಕು, ವರ್ಡಲ್ಲಿ ಹಾಕಬೇಕಾಗತ್ತಾ. 50,000 ಇಲ್ಲಿ ಮುಂದೆ ಓನ್ಲಿ ಅಂತ ಹಾಕಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಇದು ಕನ್ನಡದಲ್ಲಿ ಸಹ ನೀವು ಸ್ವಂತ ಅಂತ ಹಾಕ್ಬೋದು. ಇಲ್ಲಿ ಕನ್ನಡ ಸಹ 50,000 ಅಂತ ಬರಿಬೋದು ಸ್ನೇಹಿತರೆ. ಇದಾದಮೇಲೆ ಇಲ್ಲಿ ನೀವು ಸ್ವತಃ ಅಮೌಂಟ್ ವಿಡ್ರಾಲ್ ಮಾಡ್ತಾ ಇದ್ರೆ ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗತ್ತಾ. ಇದಾದಮೇಲೆ ಸ್ನೇಹಿತರೆ ನೀವು ಸ್ವತಃ ನೀವು ಅಮೌಂಟನ್ನು ವಿಡ್ರಾಲ್ ಮಾಡ್ತಾ ಇದ್ರೆ ಇಲ್ಲಿ ಬ್ಯಾಕ್ ಸೈಡ್ ಸಹ ನೀವು ಸೈನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಥರ ನೀವು ಸ್ವತಃ ನೀವೇನಾದರೂ ವಿಡ್ರಾಲ್ ಮಾಡಿದರೆ ಬ್ಯಾಕ್ ಸೈಡ್ ಮತ್ತು ಫ್ರಂಟಲ್ಲಿ ಎರಡು ಕಡೆ ನೀವು ಸೈನ್ ಮಾಡಬೇಕಾಗತ್ತಾ ಸ್ನೇಹಿತರೆ. ನೀವು ಯಾರಿಗಾದ್ರೂ ಚೆಕ್ ಕೊಟ್ಟರೆ ಅವಾಗ ನೀವು ಬ್ಯಾಕ್ ಸೈಡಲ್ಲಿ ಸಿಗ್ನೇಚರ್ ಮಾಡೋ ಅವಶ್ಯಕತೆ ಇರಲ್ಲ. ಅವಾಗ ನೀವು ಏನು ಮಾಡಬೇಕು, ಇಲ್ಲಿ ಫ್ರಂಟಲ್ಲಿ ಮಾತ್ರ ನೀವು ಸಿಗ್ನೇಚರ್ ಮಾಡಬೇಕಾಗತ್ತಾ. ನೀವು ಚೆಕ್ ಯಾರು ಥರ್ಡ್ ಪಾರ್ಟಿಗೆ ಏನಾದರೂ ಕೊಡ್ತಿದ್ರೆ ಸ್ನೇಹಿತರೆ ಅವ್ರ ಹೆಸರು ಹಾಕಬೇಕಾಗತ್ತಾ. ನಾನು ಏನು ಮಾಡ್ತೀನಿ, ನಾನು ಇವ್ರ ಹೆಸರು ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಚೆಕ್ ಕೊಡ್ತಾಯಿದ್ದೀನಿ. ಅಂದರೆ ಇವ್ರ ಹೆಸರಿಗೆ ನಾನು ಚೆಕ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವ್ರು ಏನಾದರೂ 50,000 ಅಮೌಂಟ್ ಏನಾದರೂ ವಿಡ್ರಾಲ್ ಬ್ಯಾಂಕಲ್ಲಿ 50,000 ಏನಾದರೂ ಕ್ಯಾಶ್ ಕೊಟ್ಟರೆ ಸ್ನೇಹಿತರೆ ಆ 50,000 ಮಾತ್ರ ಅವರು ತೊಗೋಬೋದು ಸ್ನೇಹಿತರೆ. ಒಂದು ವೇಳೆ 1 ಲಕ್ಷ 5 ಲಕ್ಷ 10 ಲಕ್ಷ ಏನಾದರೂ ನಾವು ಚೆಕ್ ಕೊಟ್ಟರೆ ಸ್ನೇಹಿತರೆ ಅವಾಗ ಏನು ಮಾಡಬೇಕಾಗತ್ತಾ, ಅಕೌಂಟ್ ಪೇ ಅಂತ ಮಾಡಬೇಕಾಗತ್ತೆ. ಅಂದರೆ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಏನಾದರೂ ಮಾಡಬೇಕಂದ್ರೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. ಅವಾಗ ನಾವೇನು ಮಾಡಬೇಕು, ಇಲ್ಲಿ 2 ಗೇಟ್ ಹಾಕಬೇಕಾಗತ್ತೆ. ಅಂದರೆ ಡೈರೆಕ್ಟ್ ಇದು ಈ ಥರ ಗೇಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ಅಕೌಂಟಲ್ಲಿ ಜಮಾ ಆಗುತ್ತೆ. ಆ ಅಮೌಂಟನ್ನು ವಿಡ್ರಾಲ್ ಮಾಡೋಕ್ಕೆ ಬ್ಯಾಂಕಲ್ಲಿ ಆಗಲ್ಲ ಅವರಿಗೆ, ಅಂದರೆ ಯಾರಿಗೆ, ರಮೇಶ್ ಅವರಿಗೆ ಸ್ನೇಹಿತರೆ. ಈ ಥರ ಗೇಟ್ ಹಾಕಿದರೆ ಡೈರೆಕ್ಟ್ ಅಕೌಂಟ್ ಪೇ ಆಗುತ್ತಾ. ಆಮೇಲೆ ಇಲ್ಲಿ ಗೇಟ್ ಹಾಕಲಿಲ್ಲ ಅಂದರೆ ಅವರು ವಿಡ್ರಾಲ್ ಮಾಡ್ಕೋಬಹುದು. ಅಂದರೆ ಕಮ್ಮಿ ಅಮೌಂಟಿಗೆ ಮಾತ್ರ ವಿಡ್ರಾಲ್ ಮಾಡ್ಬೋದು. ಹೆಚ್ಚಿಗೆ ಅಮೌಂಟ್ ಏನಿದ್ರೆ ಇಲ್ಲಿ ನಾವು ಗೇಟನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನಾವು ಸ್ವತಃ ಅಮೌಂಟ್ ವಿಡ್ರಾಲ್ ಮಾಡ್ತಾ ಇದ್ದೀವಿ ಅಂದರೆ ಸೆಲ್ಫ್ ಅಂತ ಹಾಕಬೇಕಾಗತ್ತಾ. ಇಲ್ಲಿ ನಂಬರಲ್ಲಿ ಅಮೌಂಟ್ ಹಾಕಬೇಕು, ಇಲ್ಲಿ ವರ್ಡ್ಸಲ್ಲಿ ಹಾಕಿ ಸಿಗ್ನೇಚರ್ ಮಾಡಬೇಕಾಗತ್ತಾ. ಮತ್ತು ಸೆಲ್ಫಲ್ಲಿ ಏನಾದರೂ ಮಾಡಿದರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಕಡೆ ಸೈನ್ ಮಾಡಬೇಕಾಗತ್ತಾ. ಏನಾದರೂ ನೀವು ಥರ್ಡ್ ಪಾರ್ಟಿಗೆ ಏನಾದರೂ ಕೊಟ್ಟರೆ ಸ್ನೇಹಿತರೆ ಅವ್ರ ಹೆಸರು ಬರೋದು, ಅಮೌಂಟು ಮತ್ತು ಇಲ್ಲಿ ವರ್ಡಲ್ಲಿ ಹಾಕಿ ಒಂದೇ ಕಡೆ ಸೈನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸ್ನೇಹಿತರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಂತ ಧನ್ಯವಾದ ಸ್ನೇಹಿತರೆ.